ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಫ್ರಾಸ್ಟ್ ಕ್ಯಾಸ್ಟ್ ಯೂಟ್ಯೂಬ್ ಚಾನಲ್. ಹೊಸ ವ್ಲಾಗಿಗೆ ಸ್ವಾಗತ. ಸೊ ಏನಪ್ಪಾ ಈ ವ್ಲಾಗ್ ಅಂತಂದ್ರೆ ಸೋರಿನ್ ಸ್ಪೋರ್ಟ್ಸ್ ಕಡೆಯಿಂದ ಒಂದು ಕಂಟೆಂಟ್ ಶೂಟ್ ನಡೀತಾ ಇದೆ. ಆಫ್ಲೈನ್ ಅಲ್ಲಿ ನಡೀತಾ ಇರುತ್ತೆ. ಟೈಮ್ ಫೋಲ್ಡ್ ಮಾಡಿ ಸಮಥಿಂಗ್ ಚಾಕ್ಲೇಟ್ಸ್ ಅಲ್ಲಿ ಮಾಡೋದು. ಅಲ್ಲೋದ್ಮೇಲೆ ನಿಮ್ಗೆ ಎಕ್ಸಾಕ್ಟ್ ಆಗಿ ಏನಂತ ನಾನು ತಿಳಿಸ್ಕೊಡ್ತೀನಿ. ನಮ್ಮ ಕ್ರಿಯೇಟರ್ಸ್ ಎಲ್ಲ ಬರ್ತಾ ಇರ್ತಾರೆ, ಆರ್ಕವ್ರು ಇದ್ದಾರೆ, ಜೊತೆಗೆ ನಮ್ಮ ಎಡಿಟರ್ ಬೀಸ್ಟ್ ಅಲ್ಲೇ ಇದ್ದಾನೆ. ಸೊ ಅಲ್ಲೋಗೋಣ, ನೋಡೋಣ. ಆ್ಯಂಡ್ ಅದ್ರ ಜೊತೆಗೆ ಇವತ್ತು ಇನ್ನೊಂದು ಎಲ್ರಿಗೂ ಒಂದು ಕ್ವಶನ್ ಕೇಳ್ತೀನಿ ನಾನು. ಏನಂದ್ರೆ ಸೋರಿನ್ ಸ್ಪೋರ್ಟ್ಸ್ ಕಡೆಯಿಂದ ಅಪ್ರೋಚ್ ಆದಾಗ ಅವ್ರ ರಿಯಾಕ್ಷನ್ ಹೆಂಗಿತ್ತು ಆ್ಯಂಡ್ ಫೀಲ್ ಹೆಂಗಿತ್ತು. ಒಂದು ಫೀಲ್ ಲೈಕ್ ಫಸ್ಟ್ ಅವ್ರಿಗೆ ಅಪ್ರೋಚ್ ಮಾಡ್ತಾ ಇದೆ, ಅದು ಕಂಟೆಂಟ್ ಕ್ರಿಯೇಟರ್ ಆಯಿತು. ಅದನ್ನು ಕೇಳೋಣ, ಬನ್ನಿ ಹೋಗೋಣ. ಸೊ ಹಾಯ್ ಗೈಸ್, ಬಂದಿದ್ದೀವಿ ಲೊಕೇಶನ್ಗೆ. ಯಾಕಬ್ರೋ ಮನೆ ಹತ್ರ ಬಂದಿದ್ದೀವಿ. ಬನ್ನಿ ಒಳಗಡೆ ಆಕೈ ಬೀಸ್ಟ್ ಎಲ್ರು ಇದ್ದಾರೆ, ಹೋಗ್ಬಿಟ್ಟು ಮಾತಾಡ್ಸೋಣ. ಹಲೋ ಸರ್, ನೋಡಿ ಇವನೇ ಆಕೈ ಆರ್ಕಬ್ರೋ. ಆರಾಮಾಗಿ ಫುಲ್ಲು ಪ್ರಿಪ್ರೇಷನ್ಸ್ ಅಲ್ಲಿ ಬಿಸಿ ಇದ್ದಾರೆ. ಜಾಸ್ತಿ ಮಾತಾಡ್ಸಿದ್ರೆ ಹೊಡಿತಾರೆ ನನಗೆ. ಸೀದಾ ಶೂಟ್ದು ಬಿಹೈಂಡ್ ದ ಸೀನ್ಸ್ ಏನಿದೆ ಅದನ್ನು ತೋರಿಸ್ತೀನಿ. ಮತ್ತೆ ರಿಕ್ರಿಯೇಟ್ ಮಾಡೋಣ. ಏನಿಲ್ಲ, ವಾಪಸ್ ಇನ್ನೊಂದು ತಿನ್ನಕ್ಕೆ. ನೋಡಿ ಗೈಸ್, ಅದು ಶೂಟ್ಗೆ ತಂದಿರೋ ಚಾಕ್ಲೇಟ್ಸಲ್ಲಿ ಕದ್ಬಿಟ್ಟು ತಿಂದ ಅವರೊಂದು ಒಳ್ಳೆ ರಿಯಾಕ್ಷನ್ ಕೊಟ್ಟರು. ವಾಪಸ್ ರೀಕ್ರಿಯೇಟ್ ಮಾಡೋಣ ಅಂತ ಒಂದು ಇನ್ನೊಂದು ದಿನಕ್ಕೆ. ಅದು ಶೂಟ್ ಮಾಡಿದಾಗ ಇವಾಗಲೇ ಮಜಾ ಇನ್ನು ಸೆಟ್ಟಾಗಿ ಶುರುವಾದಾಗ ಒಂದು ಕ್ರೇಜಿ ಕಂಟೆಂಟ್ ಪ್ಲಾನ್ ಇದೆ. ನೋಡೋಣ ಹೆಂಗೆ ಬರುತ್ತೆ ಅಂತ. ಆ್ಯಂಡ್ ನಿಮ್ಮೆಲ್ರಿಗೂ ಒಂದು ಹೇಳಿದೆ, ಎಲ್ರಿಗೂ ಒಂದು ಕ್ವಶನ್ ಕೇಳ್ತೀನಿ ಇವತ್ತು ಅಂತ. ಅದನ್ನ ಇವಾಗ ಆಕೈ ಕೇಳೋಣ. ಆಕೈ, ಸೋರಿನ್ ಸ್ಪೋರ್ಟ್ಸಿಂದ ನಿನ್ಗೆ ಅಪ್ರೋಚ್ ಆದಾಗ ನಿನ್ನ ರಿಯಾಕ್ಷನ್ನು ಮತ್ತು ಹೆಂಗನ್ನಿಸ್ತು ನಿಮಗೆ? ಬಟ್ಟೆ ಬೇಸ್ ಮನೆಯಲ್ಲ ಅದೇ ಹಿಂಗೆ ಫೋನ್ ಎತ್ತಿದಾಗ ಅವ್ರು ಹಿಂಗೆ ಕಂಟೆಂಟ್ ಕ್ರಿಯೇಟರ್ ಮಾಡ್ತಾ ಇದ್ರು ಯಾರಾಗ್ತೀರಾ ಅಂತ ಅಂದಾಗ ನಂಗೆ ತಲೆಗೆ ಫಸ್ಟ್ ನೋಡಿದ್ದೇನಂದ್ರೆ ನಾನು ಆರೆಂಜ್ಗೆಲ್ಲ ಕೊಡೋಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೆ. ಯಾವಾಗಿಂದ ಅನ್ಸ್ಬಿಟ್ಟಿತ್ತು. ಅದಾದ್ಮೇಲೆ ಐ ವಾಸ್ ಲೈಕ್ ಲಿಟ್ರಲಿ ಬ್ಲ್ಯಾಂಕ್. ನನ್ಗೆ ಏನು ಮಾಡ್ಬೇಕು ಗೊತ್ತಿಲ್ಲ. ಬರೋ ಸಂಜೆ 4 ಗಂಟೆಗೆ ಫೋನ್ ಮಾಡ್ತೀನಿ. ಸುಮ್ಮನೆ ಗಾಯ್ಸ್ ಡೌಗಳು ಮಾಡೋಕ್ಕೇನು ಇದ್ದಿಲ್ಲ. ಆದರೂ ಸಂಜೆ 4 ಗಂಟೆಗೆ ಹೇಳ್ತೀನಿ ಅಂತ. ಯಾಕಂದರೆ ಇಮಿಡಿಯೇಟಾಗಿ ಹೇಳಿದ್ರೆ ನಾವು ಅಡ್ವಾಂಟೇಜ್ ತೊಗೊಬಿಡ್ತೀವಲ್ಲ. 4 ಗಂಟೆಗೆ ಹೇಳ್ತೀನಿ ಅಂತ. ಆಮೇಲೆ ಹಂಗೆ ಆಯಿತು. ಇವಾಗ ಸದ್ಯಕ್ಕೆ ಇರೋದು 4 ಜನ. ಇನ್ನು ಎಲ್ಲ ನೋಡಿ 11 ಗಂಟೆಗೆ ಹೇಳಿದ್ವಿ. ಎಷ್ಟು ಟೈಮು? 11:30, 12 ಗಂಟೆ ಆಗ್ತಾಯಿದೆ. ಇನ್ನೂ ಯಾರೂ ಬಂದಿಲ್ಲ. ಕೇಳಿದ್ರೆ ಟ್ರಾಫಿಕ್ ಅಂತ ಕತೆ ಹೊಡಿತಾರೆ. ನಾವು ಕಾಲೇಜು ಸ್ಕೂಲು ಈ ಟೈಮಲ್ಲಿ ಟ್ರಾಫಿಕ್ ಅಂತ ಕತೆ ಹೊಡಿತಾ ಇದ್ವಿ. ಇವ್ರು ಶೂಟಿಗೆ ಬರಬೇಕಾದ್ರೂ ಟ್ರಾಫಿಕ್ ಅಂತ ಕತೆ ಹೊಡಿತಾರೆ. ಏನು ಮಾಡೋಣ ಅಕ್ಕ ಇಂಥವ್ರಿಗೆ? ಎಲ್ಲ ಇದೆ. ಒಂದೊಳ್ಳೆ ಹಾಗಲಕಾಯಿ ತಿನ್ಸಿ ಹೇಳ್ತೀನಿ ಬಂದಂಗೆ ಅಷ್ಟೇ. ಆಯ್ತು ಫ್ರೆಂಡ್ಸ್, ಲುಲು ಮಾಲ್ಗೆ ಬಂದಿದ್ವಿ. ಸ್ವಲ್ಪ ಕಂಟೆಂಟ್ ಶಾಪಿಂಗ್ ಮಾಡಬೇಕಿತ್ತು. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ನೋಡಿ ಏನೋ ಶಿಫ್ಟ್ ನೋಡಿ, ಅಲ್ಲಿ ನೋಡಿ ಝೂಮ್ ಹಾಕಿ ಅಲ್ಲಿ ನೋಡಿ ತಿರುಗ್ತಾ ನೋಡಿ. ಏನೋ ಅವಾಗಿಂದ ಚಿಕ್ಕ ಕೂತವನೆ ಶಾಪಿಂಗ್ ಮಾಡುವಂದರೆ. ಇವರು ನಮ್ಮ ಫ್ಲೆಕ್ಸು ಹೊಸ ಕಂಟೆಂಟ್ ಕ್ರಿಯೇಟ್ರು, ಇನ್ನೂ ಅನೌನ್ಸ್ ಆಗಿಲ್ಲ. ಈ ಬ್ಲಾಗ್ ಹೋಗೋಷ್ಟಲ್ಲಿ ಅನೌನ್ಸ್ಮೆಂಟ್ ಆಗ್ಬಿಡುತ್ತೆ. ಸೊ ಇವ್ರು ಗೊತ್ತಲ್ಲ, ಆ್ಯಸ್ ಯೂಶುವಲ್ ಅಸ್ತ್ರ. ಹಂಗೆ ನಾನು ಹೇಳಿದ್ದೆ ಎಲ್ರಿಗೂ ಒಂದೊಂದು ಕ್ವಶನ್ ಕೇಳ್ತಾ ಇದ್ದೀನಿ ಅಂತ. ಈಗಾಗಲೇ ಕೇಳಿದ್ದೆ. ಈಗ ಫ್ಲೆಕ್ಸಿಗೆ ಕೇಳೋಣ ಬನ್ನಿ. ಫ್ಲೆಕ್ಸ್ ಬ್ರೋ, ಸೋರಿ ನಿಮ್ಗೆ ಅಪ್ರೋಚ್ ಮಾಡಿದಾಗ ನಿಮ್ಮ ರಿಯಾಕ್ಷನ್ ಆ್ಯಂಡ್ ಏನು ಫೀಲ್ ಇತ್ತು? ಹಾಂ ಹೇಳಿ. ಖುಷಿ ಆಯಿತು. ಒಳ್ಳೆ ಈ ಸ್ಪೋರ್ಟ್ಸು ಆರ್ಗನೈಸೇಷನ್ ಚೆನ್ನಾಗಿ ನೋಡ್ಕೊಂತಿದ್ದಾರೆ. ಅಬ್ಬಬ್ಬಬ್ಬ ಲ್ಯಾಟ್ರಿ. ಸ್ಟಾರ್ಟಿಂಗಲ್ಲಿ ಎಲ್ಲರೂ ಹಿಂಗೆ ಸ್ವಲ್ಪ ಗೊತ್ತಲ್ಲ, ಕ್ಯಾಮ್ರಾ ಶೈ. ನಾನು ಹಂಗೆ ಇದ್ದೆ. ಇವಾಗ ಅದೇ ಕ್ವಶನ್ನ ನಮ್ಮ ಆಸ್ತ್ರ ಕೇಳೋಣ. ಸರ್ ಹಲೋ, ಹೇಳಿ, ಸೋರಿನ ಅಪ್ರೋಚ್ ಮಾಡಿದಾಗ ನಿಮಗೆ ಏನು ಫೀಲ್ ಇತ್ತು? ರಿಯಾಕ್ಷನ್ ಹೆಂಗಿತ್ತು ನಿಮ್ಮದು? ಏನಂತೀರಾ? ಸೋರಿನ್ ಜಾಯ್ನ್ ಆಗೋದಿಗೆ ಲೈಕ್ ಕಾಲ್ ಬರ್ತಿಗೆ ಖುಷಿ ಆಯಿತು. ಬಟ್ ಇನ್ನೊಂದು ಕಡೆಯಿಂದ ರಾಷ್ಟ್ರ ಅಪ್ರೋಚ್ ಆದ ಟೈಮ್ ನೋಡಿ ಹೇಳಿ, ಫುಲ್ ಸೀರಿಯಸ್ ಆಗಿ ಹೇಳ್ತೀವಿ. ಸೊ ಏನೋ ಒಂದು ಕಲ್ಟ್ ಜಾಯ್ನ್ ಆಗೋ ಥರ ಫೀಲ್ ಬರ್ತಾ ಇತ್ತು. ಸೊ ಒಂದು ಭಯ ಖುಷಿ ಎರಡು ಸೇರ್ಕೊಂಡು ಜಾಯ್ನ್ ಆಗಿದ್ದು ಅವರಿಂದ. ಸ್ಟಾರ್ಟಿಂಗಲ್ಲಿ ಎಲ್ರಿಗೂ ಹಂಗೆ ಗೈಸ್, ನನಗೂ ಅಷ್ಟೇ. ನಾನು ಇದನ್ನು ಮಾಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಇವಾಗೆಲ್ಲ ಇನಿಷಿಯೇಟ್ ಮಾಡೇನೋ ಮಾಡ್ತಾ ಇದ್ದೀವಿ. ನೋಡೋಣ, ನಿಮ್ಗೆ ಸಪೋರ್ಟ್ ಹಿಂಗೆ ಇರಲಿ. ಇವತ್ತಿನ ಕಂಟೆಂಟ್ ಫಸ್ಟ್ ಆಫ್ಲೈನ್ ಕಂಟೆಂಟ್ ಇದು ನಮ್ಮದು. ಬಟ್ ನಾನು ಹೇಳ್ತಾ ಇದ್ದೀನಿ ಫಸ್ಟ್ ಆಫ್ಲೈನ್ ಕಂಟೆಂಟ್ ಅದು ಬೇರೆ, ಅದು ಇನ್ನೂ ಕ್ರೇಜಿ ಆಗಿರುತ್ತೆ. ಬಟ್ ಇದು ಅನ್ಪ್ಲ್ಯಾನ್ಡ್ ಕಂಟೆಂಟ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಫೈನಲಿ ಒಂದು ಲೊಕೇಶನಿಂದ ಇನ್ನೊಂದು ಲೊಕೇಶನ್ಗೆ ಗೋಯಿಂಗು. ಅಲ್ಲಿ ಅವರೆಲ್ಲ ಬರ್ತಾ ಇದ್ದಾರೆ. ಇಲ್ಲಿ ನಾವೆಲ್ಲ ಶೂಟ್ಗೆ ಬೇಕಾಗಿರೋ ಎಕ್ವಿಪ್ಮೆಂಟ್ಸ್ ತಗೊಂಡು ಗೋಯಿಂಗ್. ಇಲ್ಲಿ ನೋಡಿ. ಸೊ 11 ಗಂಟೆಗೆ ಶುರು ಆಗಬೇಕಿರೋ ಶೂಟು ಅಪ್ಯಾರೆಂಟ್ಲಿ 2 ಗಂಟೆಗೆ ಶೂಟ್ ಆಗ್ತಾ ಇದೆ. ಮುಗಿಯೋದು ಎಷ್ಟು ಗಂಟೆಗೆ ಮುಗಿಯುತ್ತೆ ಗೊತ್ತಿಲ್ಲ. ನೋಡಮ್ಮ, ಇವಾಗ ಹೋಗಿ ಇನ್ನೂ ಸೆಟಪ್ ಮಾಡಬೇಕು, ಅದೆಲ್ಲ ಮಾಡಬೇಕು. ಮಿನಿಮಮ್ ಅಂದರೂ 3 ಗಂಟೆ ತನಕ ಆಗುತ್ತೆ. ಸೊ ಇಸ್ ಗೈಸ್ ಪ್ರಿಪ್ರೇಷನ್ಸ್ ಎಲ್ಲ ಆಯಿತು, ಸೆಟಪ್ ಎಲ್ಲ ಆಗಿದೆ. ಸೆಟಪ್ ಆದರೆ ನಿಮಗೆ ತೋರ್ಸೋಕ್ಕಾಗಲ್ಲ.
ಬಟ್ ಬನ್ನಿ ಅವಾಗಿಂದ ನಾವು ಒಂದೇ ಮಾಡ್ತಾ ಇರೋದು ಏನು ಹೇಳಿ ಎಲ್ಲ ಕ್ರಿಯೇಟರ್ಸ್ಗೆ ಹೋಗ್ಬಿಟ್ಟು ಸೋರಿ ಈ ಸ್ಪೋರ್ಟ್ಸ್ ಫಸ್ಟ್ ಅಪ್ರೋಚ್ ಮಾಡಿದಾಗ ಅವ್ರ ರಿಯಾಕ್ಷನ್ ಹಿಂಗಿತ್ತು ಆ್ಯಂಡ್ ಅವ್ರು ಯಾವ ಥರ ಫೀಲ್ ಆಗ್ತಿದ್ರು ಅದನ್ನು ಕೇಳ್ತಾ ಇದ್ವಿ. ಸೊ ಸಿರಿ ಹಾಗೂ ಸ್ಮಿತಾ ಇಬ್ಬರಿಗೂ ಕೇಳೋಣ. ನೋಡ್ಬೋದು ಸ್ಮಿತಾ ಅವರು, ಸಿರಿ ಅವರು, ಸ್ಮಿತಾ ಅವ್ರ ಅಮ್ಮ. ಸ್ಮಿತಾ ಅವರೇ, ಆಗ್ಲಿಂದ ಎಲ್ರಿಗೂ ಒಂದೇ ಕ್ವಶನ್ ಕೇಳ್ತಾ ಇದ್ದೀವಿ. ಸೋವರಿನ್ ಈ ಸ್ಪೋರ್ಟ್ಸ್ ನಿಮಗೆ ಅಪ್ರೋಚ್ ಮಾಡಿದಾಗ ನಿಮ್ಮ ರಿಯಾಕ್ಷನ್ ಆ್ಯಂಡ್ ಫೀಲಿಂಗ್ ಏನಿತ್ತು? ಬೆಸ್ಟ್ ಗ್ರೇಟ್ ಫೀಲ್ ಆಯಿತು ಏಜೆನ್ಸಿಯಲ್ಲಿ ಈ ಥರ ಮಾಡ್ತಿದ್ದಾರಲ್ಲ. ಓಕೆ ಸಿರಿ ಅವರೇ, ನೀವು ಫುಲ್ ಬ್ಯುಸಿ ಆಗಿದ್ದಾರೆ ಗೈಸ್. ಇಲ್ಲಿ ನೋಡಿ, ಇಲ್ಲೂ ಬಂದ್ಬಿಟ್ಟು ಬಿಜಿಯಾಗಿ ಮಾಡ್ತಾ ಇದ್ದೀವಿ ಇಬ್ಬರು. ಇಲ್ಲಿ ಕರ್ಕೊಂಡು ಅಲ್ಲಿ ನೋಡಿ ಅವನು ಶೂಟಿಗೆ ಬಂದಿರೋದು ಫಿಂಗರ್ ಸ್ಲೀವ್ಸ್ ಎಲ್ಲ ಹಾಕೊಂಡ್ಬಂದು. ನಿಲ್ಸೋ. ಹಾಂ ಹೇಳಿ. ಸೇಮ್ ಫೀಲು. ಫಸ್ಟ್ ನನಗೆ ನೀವು ಪರಿಚಯ ಇದ್ದಿದ್ರಿಂದ ಓಕೆ ಮಾಡಿದ್ರೆ ಏನಂತೀರಾ ಗೊತ್ತಿದ್ದವ್ರ ಜೊತೆ ಮಾಡೋದಕ್ಕಿಂತ ಗೊತ್ತಿರೋರ ಜೊತೆ ಮಾಡಿದ್ರೆ ಸ್ವಲ್ಪ ಕಂಫರ್ಟ್ನೆಸ್ ಇರುತ್ತೆ ಅನಿಸ್ತು. ನೋಡೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ಟೈಮ್ ತಗೊಂಡೆ. ಫಸ್ಟ್ ಒಪ್ಕೊಂಡಿದ್ದೆ, ಅಪ್ರೋಚ್ ಮಾಡಿದೆ, ಬಟ್ ಹೇಳಿರ್ಲಿಲ್ಲ ನಾನು. ಆಮೇಲೆ ನೆಕ್ಸ್ಟ್ ಓಕೆ ಅಂತ ಹೇಳಿದೆ. ಒಂಥರ ಪ್ರೌಡ್ ಮೂಮೆಂಟೇ ಅದು, ಯಾಕಂದ್ರೆ ಕಷ್ಟಪಟ್ಟು ಅಷ್ಟಿಂದ ಮಾಡಿದ್ವಿ. ಸೊ ಡೈರೆಕ್ಟ್ ಆಗಿ ಬಂದು ಅಪ್ರೋಚ್ ಮಾಡಿದ್ರಲ್ಲ, ಖುಷಿ ಆಯ್ತು. ಕನ್ನಡದಲ್ಲೇನೋ ಹೊಸದಾಗಿ ಫಸ್ಟ್ ಟೈಮ್ ನಡೀತಾ ಇರೋದಲ್ಲ ಕಂಟೆಂಟ್ ಕ್ರಿಯೇಟರ್ಸ್. ಸೊ ಹೆವಿ ಪ್ರೌಡ್ ಫೀಲ್ ಆಯಿತು. ನೋಡಿದ್ರಲ್ಲ, ಸೊ ಇದೇ ನಮ್ಮ ಕ್ರಿಯೇಟರ್ಸ್ ಪ್ರತಿಯೊಂದು. ಸೊ ಎಸ್ ನೋಡಿದ್ರಲ್ಲ, ಇದು ನಮ್ಮ ಕ್ರಿಯೇಟರ್ಸ್ನ ರಿಯಾಕ್ಷನ್ಸ್ ಏನಿತ್ತು ಅಂತ. ಇನ್ನು ಮುಂದೆ ಇನ್ನೂ ಇದೇ ಥರ ಆಫ್ಲೈನ್ ಕಂಟೆಂಟ್ ಸುಮಾರು ಬರುತ್ತೆ. ಇವಾಗ ಆಗ್ತಿರೋ ಶೂಟ್ ನಾನು ಕೇಳಿದೆ ತೋರಿಸ್ಬೋದು ಅಂತ, ತೋರಿಸಂಗಿಲ್ಲ, ತೋರಿಸಿದ್ರೆ ಹೊಡಿತೀನಿ. ಸೊ ಅದು ಸೆಟಪ್ ಏನು ತೋರಿಸಲ್ಲ, ಬಟ್ ವೀಡಿಯೋ ಬರುತ್ತೆ. ವೀಡಿಯೋ ನೀವು ನಾನು ಈ ಬ್ಲಾಗ್ ಹಾಕಿದಾಗಿನೇ ವೀಡಿಯೋ ಬರೋದು. ಎಸ್ ನೋಡೋಣ, ಸೆಟಪ್ದು ಸ್ವಲ್ಪ ಬಿಹೈಂಡ್ ದ ಸೀನ್ಸ್ ತೋರಿಸ್ತೀನಿ ಆಮೇಲೆ. ಸೊ ಫೈನಲಿ ಎಲ್ಲ ಸೆಟಪ್ ಆಗಿ ಈಗ ಶೂಟ್ ಶುರು ಆಗ್ತಾ ಇದೆ. ಇಲ್ಲಿ ನೋಡಿ, ಅಲ್ಲಿ ಶೂಟ್ ನಡೀತಾ ಇದೆ. ನಮ್ಮೆಲ್ಲರೂ ಒಂದು ನಿಮಿಷ ಮೇಕಪ್ ಮಾಡ್ಕೊತಾ ಇದ್ದಾನೆ ಗೈಸ್. ಏನಿಲ್ಲ ಗೈಸ್, ಮೇಕಪ್ ತರ ಕಾಣ್ತಿದ್ದೆ ನಿಮಗೆ. ತೋರಿಸು, ಏನ್ ಸ್ಮಾರ್ಟ್ ಆಗಿದೆ. ಏನು ಗೊತ್ತಾ, ಬನ್ನಿ ಸ್ನೀಕ್ ಪಿಕ್ ತೋರಿಸ್ತೀನಿ. ಸ್ಮಿತಾ ಅವರೇ ಸ್ವಲ್ಪ ಜಾಗ ಸ್ನೀಕ್ ಪಿಕ್ ತೋರಿಸ್ತೀನಿ ನೋಡಿ ನಿಮಗೆ. ನೋಡಲ್ಲ ಬ್ರೋ, ಹಂಗೆ ಸ್ನೀಕ್ ಪಿಕ್ ನಾನು ನೋಡೋದೇ ಇಲ್ಲ. ಕ್ಯಾಮ್ರಾ ಹಿಂಗೆ ಇಡ್ತೀನಿ ನೋಡಿ ಬ್ಲಾಗ್ ನಾನು ಮಾಡ್ತೀನಿ ಗೈಸ್. ಕ್ಯಾಮ್ರಾ ಇನ್ನು ಅವ್ರ ಕೈಲಿ ಹೋಗಲ್ಲ. ನಿಮ್ಗೇನೇ ಇದ್ರೂ ಈ ವಿಡಿಯೋ ನೋಡಾದ್ಮೇಲೆ ನಿಮ್ಗೆಲ್ಲ ಗೊತ್ತಾಗುತ್ತೆ. ಅಲ್ಲಿವರೆಗೂ ಬಾಯ್ ಬಾಯ್. ಸೊ ಶೂಟ್ ಎಲ್ಲ ಮುಗೀತು. ಪಾರ್ಟ್ 1 ಕಂಪ್ಲೀಟ್ ಆಗಿದೆ. ಸೊ ಶೂಟ್ ಅಂತೂ ಕ್ರೇಜಿ ಆಗೋಯ್ತು. ಫಸ್ಟ್ ಆಫ್ಲೈನ್ ಕಂಟೆಂಟು ಒಂಥರ ಬೇರೆನೇ ಫೀಲು. ಸೊ ಕ್ರಿಯೇಟರ್ಸ್ಗೆಲ್ಲ ಕೇಳೋಣ ಹೆಂಗಿತ್ತು ಅಂತ. ಇಲ್ಲಿ ನೋಡಿ, ಇಲ್ಲಿ ಇವ್ರು ಏನು ಮಾಡ್ತಾ ಇದ್ದಾರೆ. ಇವ್ರು ಹೊಡಿತಾರ, ಅದು ಇವ್ರ ಕೈ ಏನು ಹೋಗ್ತಾ ಇದೆ ಅಂತ. ಓಕೆ ಸ್ಮಿತಾ ಅವ್ರೆ, ಹೆಂಗನ್ಸ್ತು ಫಸ್ಟ್ ಆಫ್ಲೈನ್ ಕಂಟೆಂಟ್? ಸೂಪರ್ ಅಷ್ಟೇ. ನಿಂಗೆ ಆ ಕೈ ಇಟ್ಸ್ ವಾಸ್ ಸೀರಿಯಸ್ಲಿ ಕ್ರೇಜಿ. ಫಸ್ಟ್ ಶೂಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಸೊ ಸೆಕೆಂಡ್ ಶೂಟ್ ಹೇಗಿರುತ್ತೆ ಗೊತ್ತಿಲ್ಲ. ಪದೇ ಪದೇ ಹೇಳ್ತಾ ಇದ್ದೀನಿ, ನಾನು ಹೈಪ್ ಮಾಡ್ತಾ ಇದ್ದಿದ್ದು ಫಸ್ಟ್ ಆಫ್ಲೈನ್ ಕಂಟೆಂಟ್ ಸಖತ್ತಾಗಿರುತ್ತೆ ಅಂತ. ಇದಲ್ಲ, ಇದು ಅನ್ಪ್ಲಾನ್ಡ್ ಕಂಟೆಂಟ್. ಫಸ್ಟ್ ಆಫ್ಲೈನ್ ಕಂಟೆಂಟ್ ಬರುತ್ತೆ ಮೋಸ್ಟ್ ಪ್ರಾಬಬ್ಲಿ ಮಾರ್ಚ್ ಎಂಡ್ ಅಥವಾ ಏಪ್ರಿಲ್ ಸ್ಟಾರ್ಟಿಂಗ್ ಅಲ್ಲಿ. ಯು ಕ್ಯಾನ್ ಗೆಸ್. ನೋಡಿ ಇವ್ರು ಬಂದ್ಬಿಟ್ರು. ಅದು ನಿಜ. ಸೀರಿಯಸ್ಲಿ ಇದು ನಿನ್ನೆ ರಾತ್ರಿನೂ ಮೊನ್ನೆ ರಾತ್ರಿ ಕೂತ್ಕೊಂಡು ಡಿಸೈಡ್ ಮಾಡಿದ್ವಿ ಕಂಟೆಂಟ್ ಮಾಡ್ಬೇಕಂತ. ಸೊ ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ಇರಲಿಲ್ಲ, ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಆಗಿ ಈ ಕಂಟೆಂಟ್ ಬಂದಿರೋದು. ಸೊ ಲೈಕ್ ನೆಕ್ಸ್ಟ್ ಸೊ ಫಸ್ಟ್ ಆಫ್ಲೈನ್ ಕಂಟೆಂಟ್ ಬಂದಿದೆ. ಸೊ ನೆಕ್ಸ್ಟ್ ಆಫ್ಲೈನ್ ಕಂಟೆಂಟ್ ವಿಲ್ ಬಿ ಲೈಕ್ ಲಾಸ್ಟ್. ಈ ಸೋ ಅನ್ನೋದು ನನಗೆ ಮಾತ್ರ ರೋಗ ಇದೆ ಅನ್ಕೊಂಡಿದ್ದೆ, ಇವಂಗೂ ಇದೆ. ಸೊ ಐ ಗಾಟ್ ಎ ಕಂಪನಿ. ಬನ್ನಿ ಫ್ಲೆಕ್ಸ್ಗೆ ಹತ್ರ ಕೇಳೋಣ. ಬ್ರೋ ಹೆಂಗಿತ್ತು ಫಸ್ಟ್ ಆಫ್ಲೈನ್ ಕಂಟೆಂಟ್ ಎಕ್ಸ್ಪೀರಿಯನ್ಸ್? ಬೆಸ್ಟ್ ಡೇ ಬ್ರೋ ಟಿಲ್ ನೌ. ಬೆಸ್ಟ್ ಡೇ. ಜಾಯ್ನ್ ಆಗ್ದಾಗಿಂದ ಬೆಸ್ಟ್ ಡೇ ಇರುತ್ತೆ. ಆ್ಯಕ್ಚುಲಿ ಜಾಯ್ನ್ ಆಗಿದೆ ಮೇ ಬಿ 1 ವೀಕ್ ಆಯ್ತು ಅನ್ಸುತ್ತೆ ಇವ್ರ ಹತ್ರ ಮಾತಾಡಿ ನಾವು. ಸೊ ಜಾಯ್ನ್ ಆಗಿದ್ರು, ಬಟ್ ಅನೌನ್ಸ್ಮೆಂಟ್ ಸ್ವಲ್ಪ ಡಿಲೇ ಆಗಿದೆ. ಮೇ ಬಿ ಇವತ್ತು ಸ್ಯಾಟರ್ಡೆ, ನಾಳೆ ಅಷ್ಟರಲ್ಲಿ ಅನೌನ್ಸ್ಮೆಂಟ್ ಆಗ್ಬಿಡುತ್ತೆ ಇವ್ರದ್ದು. ಅದಾದಮೇಲೆ ನಾನು ಇನ್ನು ಮುಂದೆ ನಮ್ಮ ಸ್ಟ್ರೀಮ್ಸಲ್ಲಿ ಕಂಟೆಂಟ್ಸಲ್ಲಿ ಇವರು ಇರ್ತಾರೆ. ಇವತ್ತಿನ ಕಂಟೆಂಟಲ್ಲಿ ಇವರು ಇದ್ರು, ಸಖತ್ತಾಗೋಯ್ತು ಕಂಟೆಂಟು. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಬನ್ನಿ ಈಗ ಅಸ್ತ್ರ ಕೇಳೋಣ. ಅಸ್ತ್ರ, ಹೆಂಗಿತ್ತು ಕಂಟೆಂಟ್? ಆ್ಯಕ್ಚುಲಿ ನನಗೆ ಒಂದು ಪ್ರೊಫೆಷನಲ್ ಸ್ಟುಡಿಯೋ ಸೆಟಪ್ ಅಲ್ಲಿ ಎಲ್ಲ ನೋಡ್ಬೇಕಂತ ಬರ್ತಿದ್ದ ಆಸೆ. ಲಾಸ್ಟ್ ಟೈಮ್ ನೋಡಿದ್ದೆ, ಇದಕ್ಕೆ ಈ ಸತಿ ನೋಡೋಕ್ಕೊಂದು ಆಗ್ತಾ ಇಲ್ಲ, ಬಟ್ ಅದು ಪರವಾಗಿಲ್ಲ. ಈ ಕಡೆ ಎಂಡಲ್ಲಿ ನಾವು ಎಂಜಾಯ್ ಮಾಡ್ತಾ ಇದೀವಿ. ನಿಮ್ಮೆಲ್ರಿಗೂ ಹಂಗೆ ಸ್ವಲ್ಪ ಬಿಹೈಂಡ್ ದ ಸೀನ್ಸ್ ವಿಡಿಯೋ ಎಲ್ಲ ಹಾಕಿರ್ತೀನಿ, ನೋಡ್ಕೊಬೋದು ಅನ್ಕೊಂತೀನಿ ಆರಾಮಾಗಿ. ಲೈಕ್ ಅಂದರೆ ಸೆಟಪ್ ಯಾವ ಥರ ಮಾಡಿದ್ವಿ ಅದೆಲ್ಲ ಯಾಕೆ ಪರ್ಮಿಷನ್ ಇಲ್ಲ ನನಗೆ. ಬಟ್ ನಾವೇನೇನು ಫನ್ ಮಾಡಿದ್ವಿ, ಏನು ಮಾಡಿದ್ವಿ ಅದೆಲ್ಲ ನಾನು ತೋರಿಸ್ತಾ ಇರ್ತೀನಿ. ಈಗ ಮೇ ಬಿ ಪಾರ್ಟ್ 2 ಇವತ್ತೇ ಶೂಟ್ ಮಾಡೋಣ ಅಂತ ಇದ್ದಾರೆ. ಸೊ ಲೆಟ್ಸ್ ಸಿ ಏನಾಗುತ್ತೆ ಅಂತ. ಅದೆಲ್ಲ ಆದಮೇಲೆ
ಮತ್ತೆ ಸಿಗ್ತೀವಿ. ಸೊ ಈಗ ಶೂಟ್ ಎಲ್ಲ ಮುಗೀತು, ಟೈಮ್ ಆಲ್ಮೋಸ್ಟ್ 9:30 10 ತನಕ ಹೋಗಿದೆ. ಶೂಟ್ ಅಂತೂ ಸ್ವಲ್ಪ ಚೆನ್ನಾಗಿದೆ, ಇನ್ನು ಸ್ವಲ್ಪ ದಿನದಲ್ಲೇ ನಿಮಗೆ ಬರ್ತಾ ಇರುತ್ತೆ. ಮಾರ್ಕ ಬ್ರೋ ಹೆಂಗಿತ್ತು ಶೂಟು? ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ನೆಕ್ಸ್ಟ್ ಟೈಮ್ ಚೆನ್ನಾಗಿ. ಓಕೆ, ಅಂದರೆ ಸ್ವಲ್ಪ ಬರಿಯಲ್ಲ ಆಯಿತು ಶೂಟ್ಸು, ಸೊ ಅದಕ್ಕೆ ಹಂಗೆ ಅಂದರೆ ಸ್ವಲ್ಪ ಲೆಫ್ಟ್ ರೈಟ್ ಆಯಿತು ಶೂಟಲ್ಲಿ, ಸ್ವಲ್ಪ ಟೈಮಿಂಗ್ಸು ಅದು ಇದು ಎಲ್ಲ ನೋಡಿಕೊಂಡು. ಎಲ್ರಿಗೂ ಕೇಳಿದ್ದೀನಿ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ, ಮತ್ತೆ ಕೇಳೋದೇನು ಬೇಡ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇನ್ನು ಇದೇ ಥರ ಕಂಟೆಂಟ್ ಸುಮಾರು ಬರುತ್ತೆ. ನಂದು ಇಂಡಿವಿಜುವಲ್ ಚಾನಲ್ಸಲ್ಲೂ ಅಷ್ಟೇ ಸ್ವಲ್ಪ ಕಂಟೆಂಟ್ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಬಟ್ ಎಸ್, ಅದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಬಟ್ ಎಸ್ ಕಂಟೆಂಟ್ ಅಂತೂ ಸಖತ್ತಾಗಿ ಬರ್ತಾ ಇರುತ್ತೆ, ವೆಯ್ಟ್ ಮಾಡಿ.